ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸಹೋದ್ಯೋಗಿ ಸಹೋದರಿಯರು ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸ್ತಾ, ನಮ್ಮ ಶಿಕ್ಷಣ ಇಲಾಖೆಯ ಒಂದು ವಿನೂತನವಾಗಿ ನಮ್ಮ ಮಾನ್ಯ ಉಪನಿರ್ದೇಶಕರು ಘೋಷಣೆ ಮಾಡಿರೋ ಹಾಗೆ ಪ್ರತಿ ವರ್ಷ SSLCಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆಯತಕ್ಕಂಥ ಹಾಗೂ ಅವರವರ ವಿಷಯಗಳಲ್ಲಿ ಯಾರು ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ಬಹುಮಾನವನ್ನು ಕೊಡಲಿಕ್ಕೆ ಶಾಲೆಯಲ್ಲಿ ಇಡಗಂಟನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂತಹ ಒಂದು ಮಾನ್ಯ ಉಪನಿರ್ದೇಶಕರ ಕೋರಿಕೆಯಂತೆ ಇವತ್ತು ಪ್ರತಿ ಶಾಲೆಗಳಲ್ಲಿ ನಾವು SSLC ವಿದ್ಯಾರ್ಥಿಗಳಿಗೆ ಇಡಗಂಟನ್ನು ಇಡತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ ಇವತ್ತು ನಮ್ಮ 10ನೇ ತರಗತಿಯ ವಿದ್ಯಾರ್ಥಿನಿಯರಿಗಾಗಿ ವಿಶೇಷವಾದಂತಹ ಬಹುಮಾನಗಳನ್ನ ಇಡಲಿಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಈಗಾಗಲೇ ನಮ್ಮ LB ಕುರ್ತಕೋಟಿ ಸಾಹೇಬ್ರವರು ಅವರ ತಾಯಿಯವರ ಸ್ಮರಣಾರ್ಥ ಪ್ರತಿ ವರ್ಷ ಪ್ರಥಮ ಸ್ಥಾನ ಪಡೆಯತಕ್ಕಂತಹ ವಿದ್ಯಾರ್ಥಿನಿಗೆ 10,000 ರೂಪಾಯಿಗಳನ್ನ ನಗದು ಪುರಸ್ಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಸಹೋದರಿ RM ಗುಡ್ಡಾಡ್ ಮೇಡಮ್ ಅವರು ಕೂಡ ಪ್ರಥಮ ಸ್ಥಾನ ಪಡೆಯತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರು ಕೂಡ ಬಹುಮಾನಗಳನ್ನ ಘೋಷಣೆ ಮಾಡಿ ಕೊಡ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಚೆಟ್ಟರ್ ಮೇಡಮ್ ಅವರು ಕೂಡ ಬಹುಮಾನಗಳನ್ನು ಘೋಷಣೆ ಮಾಡಿದ್ದಾರೆ. ಇದರೊಟ್ಟಿಗೆ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯ ಗುರು ಬಳಗದವರು ಪ್ರತಿ ವರ್ಷ ತಮ್ಮ ವಿಷಯಗಳಲ್ಲಿ ಬಂದಂತಹ ಮುದ್ದು ಮಕ್ಕಳಿಗೆ ಪ್ರಥಮ ಸ್ಥಾನ ಪಡೆದಂತಹ ಅಥವಾ ಅತಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳಿಗೆ ಬಹುಮಾನಗಳನ್ನು ಕೊಡ್ತಕ್ಕಂಥದ್ದು ನಾವು ಕಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ಎಲ್ಲಾ ಶಿಕ್ಷಕರು ಕೂಡಿ ಇಡಗಂಟನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಒಂದು ಆಶಯದಂತೆ ಆ ಇಂಗಿತವನ್ನ ನಾವು ಮೀಟಿಂಗ್ ನಲ್ಲಿ ವ್ಯಕ್ತಪಡಿಸಿದಾಗ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ವಿಜಯ್ ಮಲ್ಗಾನ್ ಗುರುಗಳು 1,01,000 ರೂಪಾಯಿ ಇಡಗಂಟನ್ನ ಇಡ್ಲಿಕ್ಕೆ ಅವರು ತಮ್ಮ ಮನಸ್ಸಿಂದ ಇಟ್ಕೊಂಡು 1,00,000 ರೂಪಾಯಿಯನ್ನ ನಾನು ನಾಳೆ ದಿವಸ ಡಿಪಾಸಿಟ್ ಮಾಡ್ತೀನಿ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಿದ್ದಾರೆ. ವಿಜಯ್ ಮಲ್ಗಾನ್ ಸರ್ ಅವರಿಗೆ ಹಾಗೂ ಅವರ ಧರ್ಮಪತ್ನಿಯವರಾಗಿರ್ತಕ್ಕಂಥ ಮುನ್ರೆಡ್ಡಿ ಮೇಡಮ್ ಅವರಿಗೆ ನಾವು ನಮ್ಮ STMC ಅಧ್ಯಕ್ಷರು ಹಾಗೂ ಎಲ್ಲ ಗುರುಬಳಗದ ಪರವಾಗಿ ಹಾಗೂ STMC ಸದಸ್ಯರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಅದರೊಟ್ಟಿಗೆ ವಿಜಯ್ ಮಲ್ಗಾನ್ ಸರ್ ಅವರು 1,00,000 ರೂಪಾಯಿ ಕೊಟ್ರೆ ಉಳಿದಂತಹ ಎಲ್ಲ ಗುರುಬಳಗದವರು ಪ್ರತಿಯೊಬ್ಬರು ನಾವು ತಲಾ 10,000 ರೂಪಾಯಿಗಳನ್ನ ಕೂಡಿಸಿ ನಾವು ಕೂಡ 1,00,000 ರೂಪಾಯಿಗಳನ್ನ ಅವರು ಒಬ್ಬರೇ ಒಂದು ಕಡೆ ಆದ್ರೆ ನಾವೆಲ್ಲರೂ ಸೇರಿ ಒಂದು ಕಡೆ ಅವರು ಸರಸನ್ನಾಗಿ ನಿಲ್ಲಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ಎಲ್ಲರೂ ಕೂಡಿ 1,00,000 ರೂಪಾಯಿಗಳನ್ನ ನಾವು ಕೂಡ ಇಡಗಂಟನ್ನ ಇಡ್ಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಜೊತೆಗೆ ಈ 2,00,000 ರೂಪಾಯಿ ಇದರಿಂದ ಬರ್ತಕ್ಕಂಥ ಬಡ್ಡಿಯಲ್ಲಿ ಈ 2,00,000 ರೂಪಾಯಿ ಒಬ್ಬರಿಗೆ ಒಮ್ಮೆ ಕೊಟ್ಬಿಡುದಲ್ಲ, ಇದ್ರ ಬರ್ತಕ್ಕಂಥ ಬಡ್ಡಿ ಒಳಗ ಇದನ್ನ ಇಡಗಂಟನ್ನಾಗಿ ಸ್ಥಾಪನೆ ಮಾಡಿ ಬರುವಂತಹ ಬಡ್ಡಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಈಗಾಗಲೇ ಕುರ್ತಕೋಟಿಯವರು ಕೊಡ್ತಕ್ಕಂಥದ್ದು, ಗುಡ್ಡಾಡ್ ಮೇಡಮ್ ಅವರು ಮತ್ತು ಚೆಟ್ಟರ್ ಮೇಡಮ್ ಅವರು ಕೊಡ್ತಕ್ಕಂಥ ಬಹುಮಾನಗಳ ಹೊರತಾಗಿ ಇವುಗಳನ್ನ ನಾವು ಆ ಬಡ್ಡಿ ಬಂದಂತಹ ಹಣದಲ್ಲಿ ತಮಗೆ ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. ಆ ಬಹುಮಾನಗಳನ್ನು ಪಡೆದುಕೊಳ್ಳಲಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗಬೇಕು.